ಡಿ ಕೆ ಸುರೇಶ್ ಅವರು ಅವರ ಕಾರ್ಯವೈಖರಿ ಅಂತಂದರೆ ಅವರು ಅವರ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಅವರ ಮುಖಂಡರುಗಳನ್ನ ಬಲಿಷ್ಠಗೊಳಿಸ್ತಕ್ಕಂಥ ರೀತಿ. ಅವರು ನಮ್ಮನ್ನು ಗೆಲ್ಲಿಸಿದ್ರು, ನಾವು ಅವರನ್ನು ಸೋಲಿಸಿದ್ರು. ಅವರು ನಮಗೇನು ಸೇವೆ ಮಾಡಿದ್ರು, ನಮ್ಗೆ ಯಾವ ರೀತಿ ಅವ್ರು ಸಹಕಾರ ಕೊಟ್ಟರು, ಅಷ್ಟು ಸಹಕಾರವನ್ನು ಎಲ್ಲೋ ಒಂದು ಕಡೆ ನಾವು ಅವ್ರಿಗೆ ಕೊಡಲಿಲ್ವೇನೋ ಅಂತಕ್ಕಂಥ ನೋವು ಕೂಡ ನಮ್ಮನ್ನು ಕಾಡಿದೆ. ಪಾಠ ಏನಿಲ್ಲ ಇದರಲ್ಲಿ. ನೋಡಿ, ಇವರು ಹೊಸ ಮುಖ ಡಾಕ್ಟರ್ ಮಂಜುನಾಥ್ ಅವರು. ಮಾಧ್ಯಮಗಳ ಹೈಪು ಯಾವತ್ತೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಮಾಧ್ಯಮಗಳಿಗೆ ಜನ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅವರು ಅಭ್ಯರ್ಥಿಯಾಗಿ ಘೋಷಣೆ ಆದ ತಕ್ಷಣವೇ ಹೃದಯವಂತ, ಏನೋ ಜಯದೇವ ಹಾಸ್ಪಿಟಲ್ನಲ್ಲಿ 85,000 ಉಚಿತ ಹಾರ್ಟ್ ಆಪರೇಷನ್ಗಳನ್ನು ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಅವ್ರನ್ನ ನೀವು ಗೆಲ್ಲಿಸಿದ್ರೆ ಕೇಂದ್ರದಲ್ಲಿ ಬರ್ತಕ್ಕಂಥದ್ದು ನರೇಂದ್ರ ಮೋದಿಯವ್ರ ಸರ್ಕಾರ. ಅವರು ಆರೋಗ್ಯ ಸಚಿವರಾಗ್ತಾರೆ. ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಈ ರಾಜ್ಯದಲ್ಲಿ ಮತ್ತು ಈ ಕ್ಷೇತ್ರದ ಜನತೆಗೆ ಮಾಡ್ತಾರೆ. ಅದರ ಜೊತೆಯಲ್ಲಿ ನನಗೆ ನನ್ನ ಶಿಷ್ಯ ಒಬ್ಬ, ಅವನು ನನಗೆ ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ, ಅವನು ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತ. ಅವನು ನಾನು ಜನತಾದಳದಲ್ಲಿದ್ದಾಗಲೂ ಕೂಡ ಅವನು ಕಾಂಗ್ರೆಸ್ ಕಾರ್ಯಕರ್ತ. ಅವನ ಹೆಸರನ್ನು ಹೇಳ್ತೀನಿ ಸೂಕ್ತ ಸಂದರ್ಭದಲ್ಲಿ. ಅವನು ನನಗೆ ಸಿಗ್ತದ ಸಂದರ್ಭದಲ್ಲಿ, ಅಣ್ಣ ಈ ಸರಿ ಮಂಜಣ್ಣಂಗೆ ಓಟ್ ಹಾಕ್ಬಿಡೋಣ ಕಾರಣ. ಅಯ್ಯೋ ನಿಮ್ಮ ಮನೆಗೆ ಏನು ಮಂಜುನಾಥ್ ಅವರಿಂದ ಏನಂದ್ರೆ, ಏನಣ್ಣ 85,000 ಆಪರೇಷನ್ ಮಾಡಿಸೋರಂತೆ. ಈ ಮಾಧ್ಯಮಗಳ ಐಕು ಸಾಮಾನ್ಯ ಜನಗಳ ಕಾರ್ಯಕರ್ತರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ 85,000 ಉಚಿತವಾಗಿ ಆಪರೇಷನ್ ಮಾಡಿಸಿದಾರಂತೆ. ಬಹುಶಃ ಬಡವರಿಗೆಲ್ಲ ಅನುಕೂಲ ಆಯಿತು. ಉಚಿತವಾಗಿ ಇದ್ಮೇಲೆ ನಮ್ಮ ಕ್ಷೇತ್ರದ ಜನಕ್ಕೆ ಉಚಿತವಾದಂಥ ಎಲ್ಲ ರೀತಿಯ ಆಪರೇಷನ್ ಇರ್ಬೋದು ಅಥವಾ ಆರೋಗ್ಯ ಸೇವೆಗಳು ಸಿಗ್ತಕ್ಕಂಥದ್ದಕ್ಕೆ ಅನುಕೂಲ ಆಯ್ತದ ಕಾರಣ ಇದೊಂದು ಸರಿ ಹಾಕ್ಬಿಡೋಣ ಕಾರಣ ಅಂತಕ್ಕಂಥ ಮಾತು ಅವನ ಬಾಯಿನಲ್ಲಿ ಬಂದಾಗ ನಾವು ಸ್ವಲ್ಪ ವಿಚಿತ್ರ. ನಾನು ಹೇಳಿದೆ, ಅವರು ಜಯದೇವದಲ್ಲಿ ಆಗಿದ್ದು ಇದರಲ್ಲಿ ರಿಟೈರ್ಡ್ ಆಗಿಬಿಟ್ಟವ್ರೆ. ಇವಾಗ ಎಲ್ಲಿ ಉಚಿತವಾಗಿ ಮಾಡೋಕ್ಕಾಯ್ತು ಅಂದರೆ ಎಲ್ಲ ಇದರಲ್ಲಿ ಸೌತ್ ಎಂಡ್ ಸರ್ಕಲ್ ಹಾಸ್ಪಿಟಲ್ ಇಟ್ಟಾಗುತ್ತೆ ಕಾರಣ ಈ ಕ್ಷೇತ್ರದ ಎಲ್ಲ ಜನಗಳಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಅಥವಾ ಆಪರೇಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿರುತ್ತೆ. ಒಂದು ಸರಿ ಕೊಟ್ಬಿಡೋಣ ಕಾರಣ, ಓಟ ಏನಾಗ್ಬಿಡುತ್ತೆ ನೋಡೋಣ ಕಾರಣ ಅಂತಕ್ಕಂಥ ಮಾತನ್ನು ಅವ್ರ ಬಾಯಲ್ಲಿ ಕೇಳಿದ್ರೆ, ಅಂದರೆ ಈ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಯಾವ ರೀತಿ ಸಾಮಾನ್ಯ ಜನಗಳ ಮನಸ್ಸನ್ನು ಒಗ್ಸಿದ್ರು ಡಾಕ್ಟರ್ ಮಂಜುನಾಥ್ ಅವ್ರ ಪರವಾಗಿ ಅಂತಕ್ಕಂಥದ್ದು ನಿದರ್ಶನ. പക്ഷേ ಇದನ್ನು ನಾವು ಕೂಡ ಅಪೇಕ್ಷೆ ಪಡ್ತೀವಿ. ಮುಂದಿನ ದಿವಸದಲ್ಲಿ ಅವ್ರ ಸೇವೆ ನಮ್ಮ ಕ್ಷೇತ್ರಕ್ಕೂ ಕೂಡ ಈ ರೀತಿ ಸಿಗಲಿ ಅಂತಕ್ಕಂಥ ಅಪೇಕ್ಷೆನ ನಾವು ಕೂಡ ಪಡ್ತೀವಿ. ಸರ್, ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ವಿಚಾರವಾಗಿ ಸರ್, ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ವಿಚಾರವಾಗಿ ಕೆಲವರೆಲ್ಲ ಕಾಮಗಾರಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಮುಖಂಡರುಗಳೇ ಇದೊಂದು ಬೋಗಸ್ ಕಾಮಗಾರಿ, ಡಿ ಕೆ ಸುರೇಶ್ ಅವರು ದುಡ್ಡು ಹೊಡೆಯೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾಮಗಾರಿ ಇದು, ನಮ್ಗೆ ಇರ್ತಕ್ಕಂಥ ಚಾನಲಲ್ಲೇ ನೀರು ಬರ್ತದೆ, ಏನಾದರೂ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಮಾಧ್ಯಮಗಳ ಮುಖಾಂತರ ನೋಡಿದ್ದೀನಿ. ನೆನ್ನೆನೂ ಕೂಡ ಅವರ ಮಾತಿನ ವೈಖರಿಯನ್ನು ನೋಡಿದು ಅವ್ರು ಏನು ಹೇಳೋರೆ ಅಂತಂದರೆ, ನಾನೇ ಏನೋ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಎಲ್ಲ ನಾಯಕರುಗಳನ್ನ ಕರ್ಕೊಂಡು ನಾವೇ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮ್ಮ ತಾಲೂಕು ಬರಡು ಭೂಮಿ ನೀರು ತರಬೇಕು, ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವು ಕೇಳ್ಕೋತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿರ್ತಕ್ಕಂಥ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅಲ್ಲಿ ಹೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಕೇಳುವಂಥ ಸಂದರ್ಭ ಇದಲ್ಲ. ಬಹುಶಃ ನಮ್ಮನ್ನೆಲ್ಲ ಪೆಕ್ಕರ್ ಮಾಡ್ಕೊಂಬಿಟ್ಟವ್ರೆ. ಅವರು ಈ ಮಾತನ್ನು ಹೇಳಿದಂಥವ್ರು ನಮ್ಮನ್ನೆಲ್ಲ ಮಾಗಡಿ ಕ್ಷೇತ್ರ ಜನ ಗುಗ್ಗು ಮತ್ತು ಪೆಕ್ಕರ್ ಮಾಡ್ಕೊಂಬಿಟ್ಟವ್ರೆ ಅಂತ ಕಾಣಿಸ್ತದೆ. ಅದಾಗಲೇ ಆಗೋಗ್ಬಿಟ್ಟದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಕ್ಕಾಗಲೇ ಸ್ಯಾಂಕ್ಷನ್ ಕೊಡಿಸ್ಬಿಟ್ಟವ್ರೆ, ಟೆಂಡರ್ ಆಗಿಬಿಟ್ಟದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಕೊಡಿಸಿರ್ತಕ್ಕಂಥದ್ದು ಡಿ ಕೆ ಸುರೇಶ್ ಅವ್ರು ಕೊಡಿಸಿರ್ತಕ್ಕಂಥದ್ದು. ನೀವೇನು ಮಾಡಬೇಡಿ, ನೀವೇನು ಅಲ್ಲೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹತ್ರ ಟೆಂಡರ್ ಕರೆದಾಗದೆ ಕೆಲಸ ಪ್ರಾರಂಭ ಆಗದೆ. ನಿಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವ್ರನ್ನ ಹಿಡ್ಕೊಂಡು ನಿಮ್ಮ ತುರುವೇಕೆರೆ ಶಾಸಕರಿಗೆ ಬಾಯಿ ಮುಚ್ಕೊಂಡಿರಪ್ಪ ಅಂತ ಒಂದ್ಸರಿ ಹೇಳಿಸಿ, ನಿಮ್ಮ MP ಹಿಡ್ಕೊಂಡು ಆ ಬೆಂಗಳೂರು ತುಮಕೂರು ಗ್ರಾಮಾಂತರ ಸುರೇಶ್ ಗೌಡ ಸ್ವಲ್ಪ ಸುಮ್ಮನಿರಯ್ಯ ನೀನು, ಅಥವಾ ಮಾಜಿ ಶಾಸಕ ಸೊಗಡು ಶಿವಣ್ಣ ಸ್ವಲ್ಪ ಸುಮ್ಮನಿರಪ್ಪ. ಪುಣ್ಯಾತ್ಮ ಡಿ ಕೆ ಸುರೇಶ್ ಮಾಡೋಗವನೆ
ಅದನ್ನು ನಾವಾರು ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಸಾಕು. ಯಾರಿಗೋ ಕುರಿಗಳಿಗೋ ಪೆಕ್ಕರ್ಗಳಿಗೋ ಪಾಠ ಹೇಳೋ ಥರ ನಾನು ಎಲ್ಲರನ್ನೂ ಕರ್ಕೊಂಡು ಮುಖ್ಯಮಂತ್ರಿ ಹತ್ರ ಹೋಗ್ತೀನಿ, ಉಪಮುಖ್ಯಮಂತ್ರಿ, ಅದೆಲ್ಲ ಮುಗಿದೋಗೈತೆ. ಟೆಂಡರ್ ಕರೆದವ್ರೆ, ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಕರೆದವ್ರೆ. ಡಿ ಕೆ ಸುರೇಶ್ ಅವರ ಪ್ರಯತ್ನ ಅದನ್ನು ಅವರ ಯಾರು ವಿರೋಧ ಮಾಡ್ತಾವ್ರೆ ಜನತಾದಳ ಮತ್ತು BJP ಮುಖಂಡರು ಅವ್ರಿಗೆ ಹೇಳೋದ್ರ ಮುಖಾಂತರ ಈ ಕೆಲಸಕ್ಕೆ ಚಾಲನೆ ಕೊಡ್ಲಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಸರ್, ಈಗ ಲೋಕಸಭಾ ಚುನಾವಣೆ ಮುನ್ನ ಕಾಮಗಾರಿಗಳೆಲ್ಲ ಬೋಗಸ್ ಮಾಡಿದ್ರು. ಈ ವರ್ಷ ಕಳೆದ್ರು ಕೂಡ ಒಂದು ಕಾಮಗಾರಿ ಅಡಿಗಲ್ಲು ಹಾಕಿಲ್ಲ ಅಂತ ಒಂದು ಆರೋಪ ಮಾಡಿದ್ರು ಸರ್. ಅದಕ್ಕೆಲ್ಲ ನನ್ನ ಕಾಮಗಾರಿಗಳು ಉತ್ತರ ಕೊಡ್ತಾ ಮುಂದಿನ ದಿವಸದಲ್ಲಿ. ಇದುವರೆಗೂ ಕೂಡ ಕೋಡ್ ಆಫ್ ಕಂಡಕ್ಟ್ ಇತ್ತು. ಈಗ ನಾನು ನಾಳೆಯಿಂದ ಎಲ್ಲೆಲ್ಲಿ ಕಾಮಗಾರಿ ಮಾಡಿದ್ದೀನಿ ಅಂತ ಪೂಜೆ ಮಾಡ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆವಾಗ ಅವ್ರನ್ನೂ ಕರಿತೀನಿ. ಬೋಗಸ್ಸೋ ಇಲ್ವೋ ಅಂತೇಳಿ ನೀವು ಮತ್ತೆ ಅವ್ರ ಸೇರಿ ತೀರ್ಮಾನ ಮಾಡಿ. ಅವ್ರನ್ನೂ ಕರಿತೀನಿ. ಅವಾಗ ಬನ್ನಿ ಸ್ವಾಮಿ, ಇದು ಕಾಮಗಾರಿ ಪೂಜೆ ಮಾಡ್ತಾ ಇದೀವಿ, ನೀವು ಬನ್ನಿ ಅಂತ. MP ಅವ್ರನ್ನೂ ಕರಿಬೇಕಲ್ಲ, ಈಗ ಪ್ರೋಟೋಕಾಲ್ ಅಲ್ವಾ. ಅವ್ರು MP ಅವ್ರನ್ನೂ ಕರಿತೀನಿ. ಅವ್ರು MP ಅವ್ರನ್ನೂ ಕರ್ಕೊಂಡು ಬಂದು ಭಾಗವಹಿಸ್ಲಿ, ಪೂಜೆ ಮಾಡಲಿ ನಮ್ಮ ಜೊತೆ. ಬೋಗಸ್ ಅಂದರೆ ಬೋಗಸ್ ಅಂತ ಹೇಳಿ ಕರೆಕ್ಟ್ ಆಗಿದ್ರೆ ನಾನು ಬೆನ್ನು ತಟ್ಬಿಟ್ಟು ಹೋಗಿ. ನಿಮ್ಮ ಪ್ರಣಾಳಿಕೆ ಏನಾಯ್ತು ಸರ್? ಯಾವ ಪ್ರಣಾಳಿಕೆ? ಸಭೆಯಲ್ಲಿ ಪ್ರಣಾಳಿಕೆ ಮಾಡಿದ್ರು. ಜನ ನಮ್ಮ ವಿರುದ್ಧವಾಗಿ ತೀರ್ಪು ಕೊಟ್ಟು ಪ್ರಣಾಳಿಕೆ ಕತೆ ಮುಗಿತಲ್ಲ. ಯಾರನ್ನ ಜನ ಗೆಲ್ಲಿಸ್ತಾರೆ ಅವ್ರ ಪ್ರಣಾಳಿಕೆ ಅನುಷ್ಠಾನ ಮಾಡಬೇಕು. ಕೆಲಸ ಮಾಡಲಿಲ್ವಾ ಯಾರು ಪ್ರಣಾಳಿಕೆ? ಅದೇ ಜನ ತಿರಸ್ಕಾರ ಮಾಡೋರೆ ಅಂತಂದ್ರೆ ಕೆಲಸ ಮಾಡಿಲ್ಲ ಅಂತಾನೆ. ನಿಮ್ಮ ಪ್ರಣಾಳಿಕೆ ಸರಿ ಇಲ್ಲ, ನಾವು BJP ಪ್ರಣಾಳಿಕೆಯನ್ನು ಒಪ್ಕೊಂಡಿದ್ದೀವಿ, ನಾವು BJP ಅವ್ರಿಗೆ ವೋಟ್ ಹಾಕಿದ್ದೀವಿ, BJP ಅವ್ರನ್ನ ಗೆಲ್ಸಿದ್ದೀವಿ ಅಂತ ತೀರ್ಮಾನ. ಸರಿ, ಫಲಿತಾಂಶ ರಾಜ್ಯ ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಬೀರ್ತದೆ ಸರ್? ಕೇಂದ್ರ ಸರ್ಕಾರದ ಮೇಲೆ ಪರಿಣಾಮ ಬೀರಿದೆ ಸಾಕು, ರಾಜ್ಯ ಸರ್ಕಾರದಲ್ಲಿ. ರಾಜ್ಯ ಸರ್ಕಾರದ್ದು ಇದಕ್ಕೂ ಯಾವ ವ್ಯತ್ಯಾಸನೂ ಏನೂ ಆಗಿಲ್ಲ. ನಾವು ಕಳೆದ ಬಾರಿ 1 ಸೀಟ್ ಗೆದ್ದಿದ್ದು, ಈ ಬಾರಿ 9 ಸೀಟ್ ಗೆದ್ದಿದ್ದೀವಿ. ಅವರು 25 ಸೀಟ್ನ ಗೆದ್ದಿದ್ರು, ಅವ್ರು ಕಡಿಮೆ ಆದರು, 19 ಸೀಟ್ ಗೆದ್ದವ್ರು ಈಗ ಅವರು. ಅದರಿಂದ ಪರಿಣಾಮ ಬದಲಾವಣೆ ಆಗೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆ ಆಗ್ಬೋದೇ ವಿನ ರಾಜ್ಯ ಸರ್ಕಾರದಲ್ಲಿ ಯಾವ ಬದಲಾವಣೆಯನ್ನು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. ಗ್ಯಾರಂಟಿಗಳು ಯೋಜನೆಗಳು ಮುಂದುವರಿತವೆ ಸರ್? ಕುಮಾರಸ್ವಾಮಿ ಅವರು ಮತ್ತು ಆರ್ ಅಶೋಕ್ ಅವರು ಹೇಳ್ದಂಗೆ ಜನ ಗ್ಯಾರಂಟಿಗಳಿಗೆ ಕೈ ಹಿಡಿದಿಲ್ಲ. ಗ್ಯಾರಂಟಿಗಳನ್ನ ಮುಂದುವರಿಸಬೇಕೋ ಬೇಡವೋ ಅಂತಕ್ಕಂಥ ವಿಚಾರನ ನಮ್ಮ ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರು ತೀರ್ಮಾನ ಮಾಡ್ತಾರೆ. ಅದನ್ನು ಹೇಳೋದು ದೊಡ್ಡವ್ರು ನಾನಲ್ಲ. ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಭಿಪ್ರಾಯ ಅಲ್ಲಿ ವ್ಯಕ್ತಪಡಿಸ್ತೀವಿ. ಆದರೆ ಕುಮಾರಸ್ವಾಮಿ ಅವರು ಹೇಳ್ದಂಗೆ, ಅಶೋಕ್ ಅವರು ಹೇಳ್ದಂಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ, ನೀವು ಅಭಿವೃದ್ಧಿಯನ್ನು ನೋಡಿ ಅಭಿವೃದ್ಧಿನೂ ಮಾಡಿದ್ದೀವಿ, ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಮ ನಾಯಕರುಗಳೇನು ದಡ್ರಲ್ಲ ರಾಜಕಾರಣದಲ್ಲಿ, ಅವೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಂಡು. ಈಗ ನಿನ್ನೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಕಳೆದ ಲೋಕಸಭಾ ಚುನಾವಣೆಗೆ ಮಂಜುನಾಥ್ ಅವ್ರು ನಿಲ್ಲಿಸ್ಬಿಟ್ಟು JDS ಪಕ್ಷದವರು ಮೈತ್ರಿ ಆಗಿಬಿಟ್ಟು ಪಕ್ಷವನ್ನು ಮುಗಿಸೋವಂಥ ಮುಂದಿನ ದಿನಗಳು ಬರ್ತೈತೆ ಅಂತ ಹೇಳಿದರು. ಅವ್ರಿಗೆ ಈ ಚುನಾವಣೆ ಪಾಠ ಕಲಿಸೈತೆ ಅಂತ ನಿನ್ನೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಖಂಡಿತ ಅದು ಸತ್ಯ. ನಾವು ಪಾಠ ಕಲ್ತಿದ್ದೀವಿ, ಅದರಲ್ಲೇನು ತಪ್ಪೇನಿಲ್ಲ. ಅವ್ರ ಮಾತುಗಳು ನಿಜ ಇದ್ದಾವೆ, ಪಾಠ ಕಲೀಲೇಬೇಕು. ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಥರ ಪಾಠಗಳನ್ನ ಪ್ರತಿಯೊಬ್ಬ ನಾಯಕನು ಕೂಡ ಕಲಿಬೇಕು. ಆ ರೀತಿ ನಾವು ಕೂಡ ಕಲ್ತಿದ್ದೀವಿ ಪಾಠನ. ಈಗ ಅವ್ರು ಮಾಡಿರ್ತಕ್ಕಂಥದ್ದು ತಂತ್ರಗಾರಿಕೆ ಸರಿ ಇದೆ ಅಂತ ನಾವು ಒಪ್ಕೊಂಡಿದ್ದೀವಿ. ತಾವು ಹಳೆಯ ಬಾಮೈದ ಜನತಾ ಪಕ್ಷದಲ್ಲಿ ನಿಂತ್ಕೊಳ್ಳೋದು, ಜನತಾ ದಳದಲ್ಲಿ ಬಾವನ್ನ BJP ನಿಲ್ಲಿಸೋದು, ಇವೆಲ್ಲ ತಂತ್ರಗಾರಿಕೆ ಅಲ್ವ, ರಾಜಕೀಯ ತಂತ್ರಗಾರಿಕೆ. ನಮ್ಗದೇನೋ ಗಿಫ್ಟ್ ಕೊಟ್ಬಿಟ್ರು, ಗ್ಯಾರಂಟಿ ಕೊಟ್ಬಿಟ್ರು, ಗೆದ್ಬಿಟ್ರು, ಅದೆಲ್ಲ ಹೋಗಿ ಆ ಮಾಲ್ಗೆ ಹೋಗಿ ಈ ಮಾಲ್ಗೆ ಹೋಗಿ 5,000 ಪಡೆದ್ರೆ ಹಂಗೆ ಹೇಳಲ್ಲ ನಾವು. ರಾಜಕೀಯದಲ್ಲಿ ಎಲ್ಲರೂ ಕೂಡ ತಂತ್ರಗಾರಿಕೆ ಮಾಡ್ತಕ್ಕಂಥದ್ದು. ಅದೇ ರೀತಿ ನಾವು ತಂತ್ರಗಾರಿಕೆ ಮಾಡಿ ನಾವು ಗೆದ್ದವಾಗ, ಈಗ ಅವ್ರ ತಂತ್ರಗಾರಿಕೆ ಮಾಡಿ ಅವ್ರು ಗೆದ್ದವ್ರೆ, ಅದನ್ನು ಒಪ್ಕೊಳ್ಳೇಬೇಕು ನಾವು. ಅದು ತಪ್ಪು ಅಂತಕ್ಕಂಥದ್ದನ್ನು ನಾನು ಹೇಳಿಕ್ಕೆ ತಯಾರಿಲ್ಲ. ಅದು ನಮ್ಮ ತಂತ್ರಗಾರಿಕೆ ಆವಾಗಿತ್ತು, ಈಗ ಅವ್ರ ತಂತ್ರಗಾರಿಕೆ ಮಾಡೋರೆ, ಅದು ತಪ್ಪಲ್ಲ. ರಾಜಕೀಯದಲ್ಲಿ ತಂತ್ರಗಾರಿಕೆನೇ ಭಾಳ ಮುಖ್ಯ. ಈಗ ಹಾಸನ ಲೋಕಸಭಾ ಚುನಾವಣೆ ಗೆಲುವಿನ ಬಗ್ಗೆ ಏನು ಹೇಳ್ತೀರಾ ಸರ್? ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ ಗೆಲ್ತಾನೆ ಅಂತಕ್ಕಂಥ ವಾತಾವರಣ ಇತ್ತು. ಬಹುಶಃ ಅವರು ಇಬ್ಬರು ಒಂದಾಗಿದ್ದರಿಂದ ಆ ಮಟ್ಟಕ್ಕೆ ಬಂತದು. BJP ಮತ್ತು JDS ಒಂದಾಗಿದ್ದರಿಂದ ಸ್ಪರ್ಧೆ ಆ ಮಟ್ಟಕ್ಕೆ ಬಂತು. ಸರಿಯಾದ ರೀತಿಯಲ್ಲಿ ನಮ್ಮ ಮುಖಂಡರುಗಳು ಕೆಲಸ ಮಾಡಿದರೆ ಶ್ರೇಯಸ್ ಪಟೇಲ್ ಅವರು ಹೊಳೆನರಸೀಪುರದಲ್ಲೇ ಶಾಸಕರಾಗಿ ಆಯ್ಕೆ ಆಯ್ತಿದ್ರು. ಕೇವಲ 3,000 ಮತನೋ ಏನೋ ಅಂತರದಲ್ಲಿ ಸೋತಿದ್ರು. ಬಟ್ ಈಗ ಜನ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ರು. ಅವರಿಬ್ಬರು ಒಂದಾದ್ರಿಂದ ಸ್ವಲ್ಪ ಅಂತರ ಕಡಿಮೆ ಆಯ್ತು ಅಷ್ಟೇ. ನಮಗೆ ಅವರಿಬ್ಬರು ಒಂದಾಗದೆ ಹೋಗಿದ್ರೆ ಸುಮಾರು 1.5 ಲಕ್ಷ 2 ಲಕ್ಷ ಅಂತರದಲ್ಲಿ ಶ್ರೇಯಸ್ ಪಟೇಲ್ ಅವರು ವಿಜಯ ಸಾಧಿಸ್ತಾರೆ. ಸರ್, ಪಟ್ಟಣದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಮಳೆ ಬಂದರೂ ಕೂಡ ಇಲ್ಲಾಂದ್ರಲ್ಲಿ ರೋಡ್ಗಳು ಕಿತ್ತೋಗಿವೆ, ಸಮಸ್ಯೆಗಳಿದೆ ಸರ್. ಇದ್ರ ಬಗ್ಗೆ ಅವ್ರು ಚಾಲನೆ ಕೊಡ್ತೀರಾ? ಪುರಸಭೆಯಲ್ಲಿ ಪಟ್ಟಣದಲ್ಲಿ ಸಾಕಷ್ಟು ಸಮಸ್ಯೆ ನಾನು ಗೆದ್ದ ಮೇಲೆ ಇಲ್ಲ, ಭಾಳ ವರ್ಷಗಳಿಂದ ಇದೆ. ಈಗ ನಮ್ಗೆ ಸದ್ಯ ಒಳ್ಳೆಯ ಲೋಕಸಭಾ ಸದಸ್ಯರು ಸಿಕ್ಕಿದ್ದಾರೆ, ಅವರ ಸಹಕಾರವನ್ನು ಕೊಡೋದು ಅಭಿವೃದ್ಧಿ ಪಡಿಸ್ತೀವಿ.
ಥ್ಯಾಂಕ್ಸ್. ಕಾರ್ಯಕರ್ತರು ಮತ್ತು ಮುಖಂಡರುಗಳು ಪ್ರಾಮಾಣಿಕವಾಗಿ ಅವರ ಕೆಲಸವನ್ನು ಅವ್ರು ಮಾಡಿದ್ದಾರೆ. ನಾನು ಈಗಾಗಲೇ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಜನಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸಿದ್ದೀನಿ. ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಿದಂಥವ್ರಿಗೆ ಮುಂದೆ ಒಂದೊಂದು ಚುನಾವಣೆ ಒಂದೊಂದು ರೀತಿ ತೀರ್ಮಾನ ತೆಗೆದುಕೊಳ್ತೀನಿ. 2018ರಲ್ಲಿ ನಾನು 52,000 ಅದು ಸೋತಿದ್ದೆ. ಇದೇ ರೀತಿ ಸನ್ನಿವೇಶ ಇತ್ತು. ಪುನಃ 2023ರಲ್ಲಿ 12,000 ಜನ ನಾನು ಗೆಲ್ಲಿಸಿದ್ರು. ಆ ರೀತಿ ಬದಲಾವಣೆಗಳು ಆಯ್ತಾ ಇರ್ತವೆ. ಚುನಾವಣೆಯಿಂದ ಚುನಾವಣೆಗೆ ಬದಲಾವಣೆ. ಕೆಲವರು ಕೇಂದ್ರಕ್ಕೆ ನಾವು ಓಟ್ ಹಾಕಬೇಕು ಅಂತಕ್ಕಂಥದ್ದು, ರಾಜ್ಯಕ್ಕೆ ಯಾರು ಓಟ್ ಹಾಕಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆಮೇಲೆ ಯಾರೋ ಬೆನ್ನು ತಟ್ಕೊಳ್ತಕ್ಕಂಥ ನಾವು ಓಟ್ ಹಾಕ್ಸ್ಬಿಟ್ಟಿದ್ದೀವಿ ಅಂತ ಬೆನ್ನು ತಟ್ಕೊಳ್ತಕ್ಕಂಥ ಚುನಾವಣೆ ಅಲ್ಲ ಇದು. ಇದು ಸಮೂಹ ಸನ್ನಿ ಇದ್ದಂಗೆ. ಈ ಜನನೇ ಓಟ್ ಹಾಕಿದ್ರು. ನಾನು ಹೇಳಿದ್ನಲ್ಲ, ಹೃದಯವಂತ, ಒಳ್ಳೆ ಕೆಲಸ ಮಾಡ್ತಾರೆ, ಪುಕ್ಸಟ್ಟೆ ಆಪರೇಷನ್ ಮಾಡ್ತಾರೆ, ಎಲ್ರಿಗೂ ಉಚಿತವಾದ ಆರೋಗ್ಯ ಸೇವೆ ಕೊಡ್ತಾರೆ, 24 ಗಂಟೆ ಸರ್ವಿಸ್ ಮಾಡ್ತಾರೆ, ಕೈ ಸಿಗ್ತಾರೆ ಅಂತಕ್ಕಂಥ ಭಾವನೆಯಿಂದ ಜನ ಓಟ್ ಹಾಕಿದ್ದಾರೆ ಸಾಮೂಹಿಕವಾಗಿ. ಮುಂದಿನ ದಿವಸದಲ್ಲಿ ಅವ್ರ ಕಾರ್ಯವೈಖರಿಯನ್ನು ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಸರ್, ಈಗ ನಮ್ಮ ಕಾರ್ಯಕರ್ತರು ಅವ್ರು ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಸರ್, ಈಗ ಡಿ ಕೆ ಸುರೇಶ್ ಅವ್ರ ಮನೇಲಿದ್ರು, ಅವ್ರನ್ನ ಕರ್ಕೊಂಬಂದು 3 ಬಾರಿ ನಾವು ಸಂಸರ್ನಂಗೆ ಮಾಡ್ದೋ, ಆದರೂ ಕೂಡ ನಮ್ಮನ್ನು ಬಳಸ್ಕೊಂಡ್ರು. ಕಳೆದ ಬಾರಿ ಅವ್ರು ನಡ್ಸ್ಕೊಂಡಿರೋ ರೀತಿ ನೋಡಿದ್ರೆ ಈ ಸಲ ಅವ್ರು ಸೋತರು, ಪಾಠ ಕಲಿಸಿದ್ದೀವಿ ಅಂತ ಹೇಳಿ. ನೋಡ್ರಿ, ಡಿ ಕೆ ಸುರೇಶ್ ಅವರ ಕಾರ್ಯವೈಖರಿ ಹೆಂಗೆ ಅಂದರೆ, ಅವರು ಯಾವುದೇ ವಿರೋಧಿಗಳ ಜೊತೆ ರಾಜಿ ಆಗೋದಿಲ್ಲ, ವಿರೋಧ ಪಕ್ಷದ ಮುಖಂಡರುಗಳ ಜೊತೆನೂ ಕೂಡ ರಾಜಿ ಆಗೋದಿಲ್ಲ. ಅವ್ರಿಗೆ ಚುನಾವಣೆಯಲ್ಲಿ ಗೆಲುವು ಸೋಲು ಮುಖ್ಯ ಅಲ್ಲ, ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಅವ್ರಿಗೆ ಭಾಳ ಮುಖ್ಯ. ಇಲ್ಲಿ ಮುಂದೆ ಒಬ್ಬರ ಹತ್ರ ಮಾತಾಡೋದು, ಹಿಂದೆ ಒಬ್ಬರ ಹತ್ರ ಮಾತಾಡ್ತಕ್ಕಂಥ ಪ್ರವೃತ್ತಿ ಡಿ ಕೆ ಸುರೇಶ್ ಅವ್ರದ್ದಲ್ಲ. ನಾನು ಅವ್ರ ವಿರುದ್ಧವಾಗಿದ್ದಾಗಲೂ ಕೂಡ ನನ್ನ ಮೇಲೂ ಕೂಡ ಕತ್ತಿ ಮಸೀತಕ್ಕಂಥದ್ದನ್ನು ನೀವೆಲ್ಲ ನೋಡಿದ್ದೀರ. ಅವರು ಅವ್ರ ಪಕ್ಷದ ವಿರೋಧವಾಗಿ ಯಾರಿರ್ತಾರೆ ಅವ್ರ ಮೇಲೆ ಅವರು ಚುನಾವಣೆ ಮಾಡೇ ಮಾಡ್ತಾರೆ. ಗೆಲ್ಲೋದು ಸೋಲೋದು ಅವರವ್ರ ಹಣೆಬರ ಇರ್ಬೋದು. ಇವ್ರೂ ಹೋಗಿ ಅವ್ರಿಗೆ ನಾನು ಒಂದ್ಸರಿ ಹೇಳಿದೆ, ಶೂಸ್ ಕೊಡಿಸಿದ್ದೆ, ಪ್ಯಾಂಟ್ ಕೊಡಿಸಿದ್ದೆ, ಎಲ್ಲ ಕೊಡಿಸಿದ್ದೆ ನಾನು ಅವ್ರಿಗೆ. ಅವ್ರನ್ನ ಕರ್ಕೊಂಬಂದು ಚುನಾವಣೆ ನಿಲ್ಲಿಸಿದೆ ಅಂತ ಹಿಂದೆನೂ ಹೇಳಿದರು. ಇರ್ಬೋದು, ಅವ್ರನ್ನ ಕರ್ಕೊಂಬಂದು ನಿಲ್ಲಿಸಿ ಗೆಲ್ಸಿರ್ತಕ್ಕಂಥ ನಮ್ಮ ಅವತ್ತು ಅವ್ರ ಪಕ್ಷದಲ್ಲಿದ್ದರು ಮಾಡಿದ್ರು. ಅನ್ನಂತ ಅವ್ರು ಬೇರೆ ಪಕ್ಷಕ್ಕೆ ಹೋದಾಗಲೂ ಕೂಡ ಸುರೇಶ್ ಅವ್ರನ್ನ ಅದನ್ನು ನಿರೀಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಮುಟ್ಟಾಳ್ತನ ಅಂತ ನಾನು ಹೇಳಿಕೆ. ಅವ್ರು ಇರ್ತಕ್ಕಂಥದ್ದು ಬೇರೆ ಪಕ್ಷ. ಒಂದೇ ಪಕ್ಷದಲ್ಲಿ ಇದ್ದು ಅವ್ರನ್ನೇನಾರ ತೊಂದರೆ ಕೊಟ್ಟಾಗ ಈ ಮಾತು ಹೇಳ್ಬೇಕು. ಅವ್ರು ಬೇರೆ ಪಕ್ಷದಲ್ಲಿ ಅವರೇ. ಈಗ ನಾನು ನನ್ನ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು ಅಂತ ಕಷ್ಟಪಡ್ತೀನ ಅಥವಾ ಬೇರೆ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು ಅಂತ ಕಷ್ಟಪಡ್ತೀನ? ನನ್ನ ನ್ಯಾಚುರಲ್ ಆಗಿ ನನ್ನ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು. ಸುರೇಶ್ ಅವರು ಆ ಕೆಲಸ ಮಾಡಿದ್ದಾರೆ. ಬಟ್ ಅದೇ ಮಾನದಂಡ ಅಲ್ಲ. ಇದೇ ಮಂಜುನಾಥ್ ಅವ್ರನ್ನ ಜನತಾ ದಳದಿಂದ ನಿಲ್ಲಿಸಿ ನೋಡ್ಬೇಕಾಗಿತ್ತು. ಆವಾಗ ಒಪ್ಕೋತಿದ್ದೆ ನಾವು. ಸರ್, ಈಗ ಡಿ ಕೆ ಸುರೇಶ್ ಅವರ ಸೋಲು, ಡಿ ಕೆ ಶಿವಕುಮಾರ್ ಅವರ CM ಇದ್ರ ಮೇಲೆ ಏನಾದ್ರು ಪರಿಣಾಮ ಆಗಬೇಕು? ಅಷ್ಟೊಂದು ದೊಡ್ಡವನಲ್ಲ ಗುರು ನಾನು. ಅದನ್ನೆಲ್ಲ ಹೈಕಮಾಂಡು ದೊಡ್ಡ ಮಟ್ಟ. ಈಗ ಸ್ವಲ್ಪ ನಮಗೂ ಕೂಡ ಕೇಂದ್ರದಲ್ಲಿ ಉಸಿರಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗೈತೆ. ಇವತ್ತು ದೇಶದಲ್ಲಿ ವಿರೋಧ ಪಕ್ಷದ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ. ಇದೊಂದು ಮುನ್ಸೂಚನೆ. ನಮಗೆ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಅಧಿಕಾರ ಸಿಗ್ತಕ್ಕಂಥ ಸೂಚನೆಗಳಿವೆಲ್ಲ. ನರೇಂದ್ರ ಮೋದಿ ಅವ್ರದ್ದು ಡೌನ್ಫಾಲ್ ಶುರುವಾಗಿದೆ. ಮಾಧ್ಯಮದವರು ಒಂದು ವರ್ಷ ನರೇಂದ್ರ ಮೋದಿನ ಟಿವಿನಲ್ಲಿ ತೋರಿಸ್ತಾ ಹೋದರೆ ಬಹುಶಃ ನರೇಂದ್ರ ಮೋದಿ ಅವರು ಈಶ್ವರನೇ ಮನೆಗೆ ಹೋಗ್ತಿದ್ರು. ಪ್ರತಿನಿತ್ಯ ನರೇಂದ್ರ ಮೋದಿ ಅವ್ರನ್ನ ತೋರಿಸಿ ಒಬ್ಬ ಸಾಮಾನ್ಯ ಹುಡುಗನೂ ಕೂಡ ನರೇಂದ್ರ ಮೋದಿ ಯಾರು ಅಂತೇಳಿ ಕಂಡುಬಿಡ್ತಾರೆ. ಹುಡುಗರಿಗೂ ಕೂಡ ತೋರಿಸ್ತಕ್ಕಂಥ ಕೆಲಸ ಮಾಧ್ಯಮದವ್ರು ಮಾಡಿದ್ರಿಂದ ಈ ಮಟ್ಟಿಗೆ ಬಂತು. ನಿಮ್ಮ ಎಕ್ಸಿಟ್ ಪೋಲ್ ರಿಸಲ್ಟ್ ಏನಾಯಿತು? ನಿಮ್ಮ ಎಕ್ಸಿಟ್ ಪೋಲ್ ಪ್ರಕಾರ ನಾವೆಲ್ಲ ಧೂಳಿಪಟ ಆಗ್ಬಿಡ್ಬೇಕಾಯ್ತು. ಧೂಳಿಪಟ ಆದ್ವಾ? ಹಂಗೆ ನಿಮ್ಮ ಮಾಧ್ಯಮದವ್ರು 1 ವರ್ಷನೋ 2 ವರ್ಷ ತೋರ್ಸೋದು ಬಿಟ್ಬಿಡಿ, ಮೋದಿನ ಜನ ಮರ್ತೇ ಬಿಡ್ತಾರೆ. ನೀವು ತೋರಿಸಿ ಅವ್ರನ್ನ ಜೀವಂತವಾಗಿ ಇಟ್ಟಿದ್ದೀರ ಅಷ್ಟೇ. ಮಾಧ್ಯಮದವರಿಂದ ಮೋದಿ ಜೀವಂತವಾಗಿ ಅವ್ರು ಬಿಟ್ರೆ ಅವ್ರ ಸರ್ವಿಸಿಂದ ಆಗಲಿ ಅವ್ರ ಕೆಲಸದಿಂದ ಆಗಲಿ ಅಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಮಾಜಿ ಶಾಸಕರು ಚಲುವರಾಯಸ್ವಾಮಿ ಬರ್ತ್ಡೇ ಪಾರ್ಟಿ ಕಾಣಿಸ್ಕೊಂಡು ಈ ವಿಚಾರ ಯಾವಾಗ ಇತ್ತೀಚೆಗೆ ಕಾಣಿಸ್ಕೊಂಡವ್ರ ಏನಂತ ಗೊತ್ತಿಲ್ಲಪ್ಪ. ಅದೇನೋ ಅವರು ಒಟ್ಟಿನಲ್ಲಿ ಚಲುವರಾಯಸ್ವಾಮಿನೂ ಅವರು ಆತ್ಮೀಯ ಸ್ನೇಹಿತರು. ಒಂದ್ಸರಿ 1-2 ವರ್ಷದಿಂದ ಇದಕ್ಕೂ ಹೋಗಿದ್ರು ಅಂತ ಕಾಣಿಸ್ತದೆ. ಯಾವುದೋ ರೆಸಾರ್ಟ್ಗೂ ಕೂಡ ಜೊತೆಲೇ ಹೋಗಿದ್ರು. ಜೊತೆಲಿ ಅವ್ರವ್ರ ವೈಯಕ್ತಿಕವಾದಂಥ ಸ್ನೇಹ ಅದು. ಚಲುವರಾಯಸ್ವಾಮಿ ಜೊತೆ ಅವ್ರು ಯಾಕಿರ್ತಾರೆ ನಾನೇ ಕೇಳಕ್ಕೆ ಹೋಗಿ. ಅವ್ರವ್ರ ವೈಯಕ್ತಿಕವಾದಂಥ ಸ್ನೇಹ ಅವ್ರೇನೋ ಮಾಡ್ಕೋತಾರೆ. ಅದು ವೈಯಕ್ತಿಕ ವಿಚಾರ, ಪಕ್ಷದ ವಿಚಾರ. ಡಿ ಕೆ ಸುರೇಶ್ ಸೋಲಿಂದ ಹೇಮಾವತಿ ಮೇಲೆ ಅನ್ನೋ ಪ್ರಭಾವ ಬೀರ್ತದೆ. ಸೋಲಿಂದ ಇನ್ನ ಶಕ್ತಿಯುತವಾಗಿರ್ತಕ್ಕಂಥ ಮಂಜುನಾಥ್ ಅವ್ರು ಗೆದ್ದಿರೋದ್ರಿಂದ ಆ ಪ್ರಭಾವ ಬೀರಲ್ಲ ಅಂತ ಅನ್ಕೊಂಡಿದ್ದೀನಿ. ಉದಯವಂತ ಮಂಜುನಾಥ್ ಅಣ್ಣ ಅವ್ರು ಗೆದ್ದಿರೋದ್ರಿಂದ ಬಹುಶಃ ನಮಗೆ ಅದ್ರ ಪ್ರಭಾವ ಏನಾಗಲ್ಲ. ಅವರು ಶಕ್ತಿಯುತವಾಗಿದ್ದಾರೆ. ಜೊತೆಗೆ ನಾವು ಇನ್ನೊಂದೇನನ್ನು ಅಪೇಕ್ಷೆ ಪಡ್ಬೋದು ಅಂತಂದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈಗ ಅಭೂತಪೂರ್ವವಾದಂಥ ಮಂಡ್ಯದಲ್ಲಿ ಜಯವನ್ನು ಗಳಿಸಿರೋದ್ರಿಂದ
ನನ್ನನ್ನು ಗೆಲ್ಲಿಸಿ ನಾನು ಮಂತ್ರಿ ಆಯ್ತೀನಿ ಕೇಂದ್ರದಲ್ಲಿ. ಇಡೀ ರಾಜ್ಯದ ನೀರಾವರಿಯ ಜ್ವಲಂತ ಸಮಸ್ಯೆಗಳು ಮೇಕೆದಾಟು ಇರ್ಬೋದು, ಕಾವೇರಿ ಅಥವಾ ನಮ್ಮ ಅಲ್ಲಲ್ಲ ಉತ್ತರ ಕರ್ನಾಟಕದ ಆದಾಯ ವಿಚಾರ ಇರ್ಬೋದು, ಎಲ್ಲವನ್ನು ಕೂಡ 2 ವರ್ಷದಲ್ಲಿ ನಾನು ಬಗೆಹರಿಸ್ತೀನಿ. ನಾನು ಕೇಂದ್ರ ಸರ್ಕಾರದ ಮೋದಿಯವರನ್ನ ಮನವೊಲಿಸಿ ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರ. ಆಮೇಲೆ ಅವರೇ ಅವ್ರು ಸ್ಟೇಟ್ಮೆಂಟ್ ಮಾಡ್ತಿದ್ರು ಮಂಡ್ಯದಲ್ಲಿ ಹೋಗ್ಬೇಕಾದ್ರೆ, ಓಹೋ ಏನಪ್ಪ ಇಷ್ಟೊಂದು ಬೆಂಕಿ ಎತ್ಕೊಂಡಂಗೆ ಆಗ್ಬಿಟ್ಟು ಕಬ್ಬೆಲ್ಲ, ಅಯ್ಯೋ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಸರಿ, ಇದಕ್ಕೆಲ್ಲ ಪರಿಹಾರ ಕೊಡ್ತೀನಿ, ಮುಕ್ತಿ ಕೊಡ್ತೀನಿ. ತಮಿಳುನಾಡು ಭವಿಷ್ಯ ಇವ್ರು ಗೆದ್ದ ಮೇಲೆ ಮಂಡ್ಯದಿಂದ ನೀರು ಬಿಡಿಸಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಏನೋ DK ಶಿವಕುಮಾರ್ ಅವರು ಇವ್ರ ಜೊತೆ ಒಂದಾಗ್ಬಿಟ್ಟು ತಮಿಳುನಾಡು ಮುಖ್ಯಮಂತ್ರಿ ಜೊತೆ ನೀರು ಬಿಡ್ದವ್ರು ಕಂಡ್ರಿ, ಅನ್ಯಾಯ ಮಾಡಿದವ್ರು ಅಂತ ಹೇಳ್ತಿದ್ರಲ್ಲ, ನಾಳೆಯಿಂದ ಮೋದಿಗೆ ಹೇಳ್ಬಿಟ್ಟು ಆ ನೀರನ್ನೆಲ್ಲ ಬಂದ್ ಮಾಡ್ತಾರೆ. ಇನ್ನು ಮುಂದೆ ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಹೋಗಲ್ಲ ಇವರು ಗೆದ್ದಿ ಮಂತ್ರಿ ಆದ್ರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮತ್ತು ನಮ್ಮ ಮೇಕೆದಾಟು ಯೋಜನೆಗೂ ಕೂಡ ಇನ್ನೊಂದು 6 ತಿಂಗಳು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಮನವೊಲಿಸಿ ಬಹುಶಃ ಮೋದಿಯವ್ರನ್ನೇ ಕರೆಸಿ ಗುದ್ಲಿ ಪೂಜೆ ಮಾಡ್ತಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಕೂಡ ಇಟ್ಕೊಂಡಿದ್ದಾರೆ. ಎಲ್ಲ ಜ್ವಲಂತ ಸಮಸ್ಯೆಗಳು ಕೂಡ ಇನ್ನೊಂದು 2 ವರ್ಷದಲ್ಲಿ ಕುಮಾರಸ್ವಾಮಿ ಅವರಿಂದ ಈ ಕರ್ನಾಟಕ ರಾಜ್ಯಕ್ಕೆ ಮುಕ್ತಿ ಸಿಗ್ತದೆ ಅಂತಕ್ಕಂಥ ಆಶಾಭಾವನೆಯನ್ನ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಕೂಡ ಇಟ್ಕೊಂಡಿದ್ದೆ. ಎಲ್ಲ ಒಂದ್ ಕಡೆ ನಾವು ಸೋತಿದ್ದು ನೋವಾಗಿದ್ರು ಕೂಡ ಇನ್ನೊಂದ್ ಕಡೆ ಒಂದ್ ಕಡೆ ಖುಷಿ, ಈ ಸಮಸ್ಯೆಗಳೆಲ್ಲ ಬಗೆಹರಿತಾವಲ್ಲ ಅಂತಕ್ಕಂಥ ಖುಷಿಯನ್ನು ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಮಾಧ್ಯಮ ಸ್ನೇಹಿತರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ, ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ DK ಸುರೇಶ್ ಅವರಿಗೆ ಮತವನ್ನು ನೀಡಿದಂಥ ನನ್ನ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಜೊತೆಯಲ್ಲಿ ನೂತನವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ, ನಮ್ಮ DK ಸುರೇಶ್ ಅವರ ರೀತಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಿರೀಕ್ಷೆಯನ್ನು ಮಾಡ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಸರ್, ಫಲಿತಾಂಶ ಈ ರೀತಿ ಬರೋಕ್ಕೆ ಏನು ಕಾರಣ ಸರ್? ಫಲಿತಾಂಶ ನಿರೀಕ್ಷಿಸಿದ್ರ ಸರ್? ಫಲಿತಾಂಶ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಥರ ಜನ ತೀರ್ಮಾನ ತಗೊಳ್ತಾರೆ. ಪಂಚಾಯಿತಿ ಚುನಾವಣೆಯಲ್ಲಿ ಒಂಥರ ತೀರ್ಮಾನ ತಗೊಳ್ತಾರೆ, ವಿಧಾನಸಭಾ ಚುನಾವಣೆಯಲ್ಲಿ ಒಂಥರ ತೀರ್ಮಾನ ತಗೊಳ್ತಾರೆ, ಲೋಕಸಭಾ ಚುನಾವಣೆಯಲ್ಲಿ ಜನ ಒಂಥರ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇದು ಅನಿರೀಕ್ಷಿತವಾದಂಥ ತೀರ್ಪು ನಮಗೆ. ಕಾರಣ ಏನಂತಂದರೆ DK ಸುರೇಶ್ ಅವರು ಆಯಾರಾಮ್ ಗಾಯಾರಾಮ್ ಲೋಕಸಭಾ ಸದಸ್ಯರಾಗಿದ್ದರೆ ನಾವು ಕೂಡ ಯೋಚನೆ ಮಾಡ್ತಿರ್ಲಿಲ್ಲ. ಅವರೊಬ್ಬ ಶಾಸಕರಿಗಿನ್ನ ಹೆಚ್ಚಿನದಾಗಿ ಪ್ರತಿ ಅವರ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಜನಸಾಮಾನ್ಯರಿಗೆ ಭಾಳ ಸುಲಭವಾಗಿ ಕೈಗೆ ಸಿಗ್ತಾ ಇರ್ತಂಥ ಲೋಕಸಭಾ ಸದಸ್ಯರು. ಅದರಿಂದ ಸ್ವಲ್ಪ ನಮಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಸರ ಆಗಿದ್ರು ಕೂಡ ಜನರ ತೀರ್ಪನ್ನು ನಾವೆಲ್ಲರೂ ಕೂಡ ಒಪ್ಕೋಬೇಕಾಗ್ತದೆ. ಮಂಜುನಾಥ್ ಗೆಲುವಿಗೆ ಪಾಸಿಟಿವ್ ಏನು, ನಿಮ್ಮ ನೆಗೆಟಿವ್? ನೋಡ್ರಿ, ಮಂಜುನಾಥ್ ಅವರು ಹೊಸ ಮುಖ ಮೊದಲನೇದಾಗಿ. ಎರಡನೇದಾಗಿ ಬರೀ ರಂಗಮ್ಮಣ